ಸದ್ಯಕ್ಕೆ ನೀವು ನಿಮ್ಮ 20ಸ್ನಲ್ಲಿದ್ದರೆ ಈ 3 ಫೈನಾನ್ಷಿಯಲ್ ಮಿಸ್ಟೇಕ್ಸ್ಗಳನ್ನು ಮಾಡೋಕ್ಕೆ ಹೋಗ್ಬಿಡಿ. ಒಂದು ವೇಳೆ ನೀವು ಈ 3 ಮನಿ ಮಿಸ್ಟೇಕ್ಸ್ಗಳನ್ನು ಮಾಡ್ತಾ ಇದ್ದರೆ ಮುಂದೆ ಫ್ಯೂಚರ್ನಲ್ಲಿ ನೀವು ಸಿಕ್ಕಾಪಟ್ಟೆ ಹಣವನ್ನು ಸಂಪಾದನೆ ಮಾಡ್ಬೋದು. ಆದರೆ ನೀವು ಗಳಿಸಿದ ಹಣವನ್ನು ನಿಮ್ಮಿಂದ ಉಳಿಸಿಕೊಳ್ಳೋಕ್ಕೆ ಆಗಲ್ಲ. ನಿಮಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಸಿಗಲ್ಲ. ನೀವು ಫ್ಯೂಚರ್ನಲ್ಲಿ ದುಡ್ಡಿಗೋಸ್ಕರ ತುಂಬಾ ಸ್ಟ್ರಗಲ್ ಮಾಡಬೇಕಾಗತ್ತೆ. ಜಂಜಿಗಳನ್ನು ಈ ಜಗತ್ತು ಕಾಮಿಡಿ ಪೀಸ್ ಥರ ನೋಡ್ತಾ ಇದೆ, ಆದರೆ ನೀವು ಕಾಮಿಡಿ ಪೀಸ್ಗಳಾಗಿಲ್ಲ. ನೀವು ಜಂಜಿಗಳು ತುಂಬಾ ಸ್ಮಾರ್ಟ್ ಜನ್ರೇಷನ್ನಿನ ವ್ಯಕ್ತಿಗಳಾಗಿದ್ದೀರಾ. ನಿಮಗೆ ಸ್ವಲ್ಪ ಫೈನಾನ್ಷಿಯಲ್ ನಾಲೆಜನ್ನು ಇಂಪ್ರೂವ್ ಮಾಡಿಕೊಳ್ಳುವ ಅವಶ್ಯಕತೆ ಇದೆ ಅಷ್ಟೇ. ಸದ್ಯಕ್ಕೆ ನೀವು 20ಸ್ನಲ್ಲಿ ಮಾಡುವ ಮಿಸ್ಟೇಕ್ಸ್ಗಳ ಪರಿಣಾಮ ನಿಮಗೆ ಈಗ ಗೊತ್ತಾಗಲ್ಲ. ಯಾವಾಗ ಮುಂದೆ ನೀವು 30ಸ್ಗೆ ಎಂಟರ್ ಆಗ್ತಿರೋ ಆವಾಗ ನಿಮಗೆ ಈಗ ಮಾಡಿರುವ ತಪ್ಪಿನ ಪರಿಣಾಮಗಳನ್ನು ಅನುಭವಿಸಬೇಕಾಗತ್ತೆ. ಅದಕ್ಕಾಗಿ ಸದ್ಯಕ್ಕೆ ನೀವು 20ಸ್ನಲ್ಲಿದ್ದರೆ ಈ 3 ಮನಿ ಮಿಸ್ಟೇಕ್ಸ್ಗಳನ್ನು ತಪ್ಪದೇ ಅವಾಯ್ಡ್ ಮಾಡಿ. ಮಿಸ್ಟೇಕ್ ನಂಬರ್ 1, ಶಾಪಿಂಗ್ ಫಾರ್ ವ್ಯಾಲಿಡೇಷನ್. ನೀವು ಬೇರೆಯವರನ್ನು ಇಂಪ್ರೆಸ್ ಮಾಡುವುದಕ್ಕಾಗಿ ಕಾಸ್ಟ್ಲಿಯಾಗಿರುವ ಬ್ರ್ಯಾಂಡೆಡ್ ವಸ್ತುಗಳನ್ನು ಖರೀದಿ ಮಾಡ್ತಾ ಇದ್ದರೆ ಈ ಮೂರ್ಖತನವನ್ನು ಮಾಡುವುದನ್ನು ಮೊದಲು ನಿಲ್ಲಿಸಿ. ನಿಮಗೆ ಬೇರೆಯವರ ವ್ಯಾಲಿಡೇಷನ್ನ ಅವಶ್ಯಕತೆ ಇಲ್ಲ. ಯಾರು ನಿಮ್ಮ ಬ್ರ್ಯಾಂಡೆಡ್ ವಸ್ತುಗಳನ್ನು ನೋಡಿಬಿಟ್ಟು ನಿಮ್ಮನ್ನು ನೋಡಿಬಿಟ್ಟು ವಾವ್ ಅಂತಾರಲ್ಲ, ಅವರೇನು ನಿಮ್ಮ EMIಯನ್ನು ಕಟ್ಟೋಕ್ಕೆ ಬರಲ್ಲ. ನಿಮಗೇನವರು ದುಡ್ಡು ಕೊಡೋಲ್ಲ. ಮುಂದೆ ನೀವು 30ಸ್ಗೆ ಹೋದಾಗ ಆವಾಗ ಹಣಕ್ಕಾಗಿ ಸ್ಟ್ರಗಲ್ ಮಾಡುವಾಗ ಈಗ ವಾವ್ ಅನ್ನೋರು ತಗೋ ಮಗ ದುಡ್ಡು ತಗೋ ಅಂತೇಳಿ ಕೊಡೋಕ್ಕೆ ಬರಲ್ಲ. ಸೊ ಅದಕ್ಕಾಗಿ ನೀವು ಬೇರೆಯವರನ್ನು ಇಂಪ್ರೆಸ್ ಮಾಡುವುದಕ್ಕಾಗಿ ಯಾವುದೇ ವಸ್ತುಗಳನ್ನು ಖರೀದಿ ಮಾಡೋಕ್ಕೆ ಹೋಗಬೇಡಿ. ಸದ್ಯಕ್ಕೆ ನೀವು ಕಾಲೇಜ್ನಲ್ಲಿದ್ದರೆ ನನ್ನ ಹತ್ರ ಅಂಥ ಶೂಸ್ಗಳಿದ್ದರೆ, ಇಂತಹ ವಾಚ್ ಇದ್ದರೆ, ಐಫೋನ್ ಇದ್ದರೆ, ಬ್ರ್ಯಾಂಡೆಡ್ ಬಟ್ಟೆಗಳಿದ್ದರೆ, ಬೈಕ್ ಇದ್ದರೆ, ಕಾರ್ ಇದ್ದರೆ ಹುಡುಗಿಯರು ಇಂಪ್ರೆಸ್ ಆಗ್ತಾರೆ, ಹುಡುಗಿಯರು ಬೀಳ್ತಾರೆ ಅಂತೆಲ್ಲ ದುಡ್ಡನ್ನು ಖರ್ಚು ಮಾಡೋಕ್ಕೆ ಹೋಗಬೇಡಿ. ಮನೆಯವರನ್ನು ಕಾಡಿಸಿ ಪೀಡಿಸಿ ಇಂತಹ ಯಾವುದೇ ಅನಾವಶ್ಯಕವಾದ ಖರ್ಚುಗಳನ್ನು ಮಾಡೋಕ್ಕೆ ಹೋಗಬೇಡಿ. ಬ್ರ್ಯಾಂಡೆಡ್ ವಸ್ತುಗಳಿಂದ ಬೇರೆಯವರನ್ನು ಇಂಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ನೀವೇ ಒಂದು ಬ್ರ್ಯಾಂಡ್ ಆಗಿ ನೀವು ಸೆಲ್ಫ್ ಇನ್ವೆಸ್ಟ್ಮೆಂಟ್ ಮಾಡಿ. ನಿಮ್ಮ ನಾಲೆಜ್ನ ಮೇಲೆ, ನಿಮ್ಮ ಸ್ಕಿಲ್ಗಳ ಮೇಲೆ ನಿಮ್ಮ ಟೈಮನ್ನು ಮತ್ತು ಸ್ವಲ್ಪ ದುಡ್ಡನ್ನು ಇನ್ವೆಸ್ಟ್ ಮಾಡಿ. ನೀವೇ ಒಂದು ದೊಡ್ಡ ಬ್ರ್ಯಾಂಡ್ ಆಗಿ, ನೀವೇ ಒಂದು ದೊಡ್ಡ ಆಸ್ತಿಯಾಗಿ. ಜನ ಮತ್ತು ಹುಡುಗಿಯರು ನಿಮ್ಮ ಫಿಟ್ನೆಸ್ಸನ್ನು ನೋಡಿ, ನಿಮ್ಮ ನಾಲೆಜನ್ನು ನೋಡಿ ನಿಮ್ಮೆಡೆಗೆ ಇಂಪ್ರೆಸ್ ಆಗಬೇಕು. ಅದನ್ನು ಬಿಟ್ಟುಬಿಟ್ಟು ಯಾವುದೋ ಒಂದು ವಸ್ತು ತಂದೆ, ಫೋನ್ ತಂದೆ, ವಾಚ್ ತಂದೆ ಅಂಥೇಳಿ ಯಾರೂ ಇಂಪ್ರೆಸ್ ಆಗಬಾರ್ದು. ನಾನು ನಿಮಗೆ ಫೈನಲ್ ಆಗಿ ಹೇಳುವೆ, ಬೇರೆಯವರನ್ನು ಇಂಪ್ರೆಸ್ ಮಾಡೋಕ್ಕೆ ಬ್ರ್ಯಾಂಡೆಡ್ ಆಗಿರುವ ವಸ್ತುಗಳನ್ನು ಖರೀದಿ ಮಾಡಿ ಬರ್ಬಾದ್ ಆಗೋಕ್ಕೆ ಹೋಗಬೇಡಿ. ಮಿಸ್ಟೇಕ್ ನಂಬರ್ 2, ಶೋಯಿಂಗ್ ಅಪ್ ಆನ್ ಅದರ್ಸ್ ಮನಿ. ಎಷ್ಟು ದಿನ ಅಂತ ನೀವು ನಿಮ್ಮ ತಂದೆಯ ದುಡ್ಡಿನಲ್ಲಿ ನಿಮ್ಮ ಗರ್ಲ್ಫ್ರೆಂಡಿಗೆ ಸುತ್ತಾಡಿಸ್ತೀರಾ ಮತ್ತು ಅವಳಿಗೆ ತಿನ್ನಿಸ್ತೀರಾ? ಜೀವನ ಪೂರ್ತಿ ನಿಮ್ಮ ಅಪ್ಪನ ಕ್ರೆಡಿಟ್ ಕಾರ್ಡು ನಿಮ್ಮ ಪ್ರಯೋಜನಕ್ಕೆ ಬರಲ್ಲ. ಲೈಫ್ ಲಾಂಗ್ ಏನು ನಿಮ್ಮ ಅಪ್ಪನ ಕ್ರೆಡಿಟ್ ಕಾರ್ಡು ನಿಮಗೋಸ್ಕರ ನಡೆಯಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಯಾವುದೇ ಕಾರಣಕ್ಕೂ ಬೇರೆಯವರ ದುಡ್ಡಿನ ಮೇಲೆ ಶೋ ಅಪ್ ಮಾಡೋಕ್ಕೆ ಹೋಗಬಾರ್ದು. ನೀವು ಪ್ರೀತಿ ಗೀತಿ ಇತ್ಯಾದಿಗಳಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೂರನೇ ಇರಿ. ಯಾರಾದರೂ ಹುಡುಗಿ ನಿಮ್ಮೆಡೆಗೆ ಇಂಪ್ರೆಸ್ ಆಗಿ ಬಂದು ಲವ್ ಗಿವ್ ಅಂತ ಇದ್ದಾಳಪ್ಪ ಅಂತಂದರೆ ಅವಳಿಗೆ ಸರಿಯಾಗಿ ಬುದ್ಧಿವಾದವನ್ನು ಹೇಳಿ. ಸದ್ಯಕ್ಕೆ ನಾವು ಕಾಲೇಜ್ನಲ್ಲಿದ್ದೀವಿ, ಕರಿಯರ್ ಇಂಪಾರ್ಟೆಂಟ್ ಆಗಿದೆ. ನೀನೇನು ಕಲಿದೇ ಇದ್ದರೂ ಕೂಡ ನಿನಗೆ ಗಂಡ ಸಿಗ್ತಾನೆ, ನಿನ್ನನ್ನು ಮದುವೆ ಆಗ್ತಾನೆ. ನೀನು ಡಿಗ್ರಿ ಮಾಡದೇ ಇದ್ದರೂ ಕೂಡ, ನಿನಗೆ ಜಾಬ್ ಸಿಗದೇ ಇರೋದು ಕೂಡ ಯಾರು ಬೇಕಾದರೂ ನಿನ್ನನ್ನು ಮದುವೆ ಆಗ್ತಾರೆ. ನೀನಂತೂ ಪ್ಯಾರಾಸೈಟ್ ಆಗಿರುವೆ, ನೀನು ಹೆಂಗೋ ಬದುಕಬಲ್ಲೆ. ಬಟ್ ನಾನು ನನ್ನ ಲೈಫಲ್ಲಿ ಚೆನ್ನಾಗಿ ದುಡಿಲಿಲ್ಲಪ್ಪ ಅಂತಂದರೆ, ಸಂಪಾದನೆ ಮಾಡಲಿಲ್ಲಪ್ಪ ಅಂತಂದರೆ, ಲೈಫಲ್ಲಿ ಸೆಟ್ಲ್ ಆಗಲಿಲ್ಲಪ್ಪ ಅಂತಂದರೆ, ಫಿನಾನ್ಷಿಯಲಿ ಸಕ್ಸಸ್ಫುಲ್ ಆಗಲಿಲ್ಲಪ್ಪ ಅಂತಂದರೆ ನಿಮ್ಮಪ್ಪ ಏನು ನಿನ್ನನ್ನು ನನಗೆ ಮದುವೆ ಮಾಡಿ ಕೊಡೋಲ್ಲ. ಮತ್ತು ನನ್ನ ಹತ್ರ ದುಡ್ಡಿಲ್ಲಪ್ಪ ಅಂತಂದರೆ ಮುಂದೆ ನಿನ್ನ ಮೈಂಡ್ಸೆಟ್ ಕೂಡ ಚೇಂಜ್ ಆಗುತ್ತೆ, ನೀನು ಕೂಡ ಕೈ ಬಿಟ್ಟು ಹೋಗ್ತೀಯ. ಅವಳಿಗೆ ಇದ್ದಂಗೆ ಹೇಳಿ ಮತ್ತು ಈ ಲವ್ ಗಿವ್ಗಳನ್ನೆಲ್ಲ ಅವಾಯ್ಡ್ ಮಾಡಿ. 100% ಫೋಕಸನ್ನು ನಿಮ್ಮ ಮೇಲೆ ಕೊಡಿ. ನಿಮ್ಮ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡೋಕ್ಕೆ ಹೋಗ್ಬಿಡಿ. ಫ್ರೆಂಡ್ಸ್ಗಳ ಹತ್ರ ಸಾಲ ಮಾಡಿಬಿಟ್ಟು ಶೋಕಿ ಮಾಡೋಕ್ಕೆ ಹೋಗ್ಬಿಡಿ. ಈ ಗರ್ಲ್ಫ್ರೆಂಡ್ಗಳ ಶೋಕಿ ಮಾಡೋಕ್ಕೆ ಹೋಗ್ಬಿಡಿ. ನೀವು ಆಗಸದಲ್ಲಿ ರಣಹದ್ದಿನಂತೆ ಹಾರಾಡಬೇಕು ಅನ್ನೋ ಕನಸನ್ನು ಹೊಂದಿದ್ರೆ ಮೊದಲು ಈ ಸಣ್ಣ ಪುಟ್ಟ ಪಾತ್ರಗಿತ್ತಿಗಳ ಜೊತೆಗೆ ಸುತ್ತಾಡೋದನ್ನು ಮೊದಲು ನಿಲ್ಲಿಸಿ. ಅಪ್ಪನ ದುಡ್ಡಲ್ಲಿ ಗರ್ಲ್ಫ್ರೆಂಡ್ಸ್ಗಳನ್ನು ಸುತ್ತಾಡಿಸೋಕ್ಕೆ ಹೋಗಬೇಡಿ. ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡೋಕ್ಕೆ ಹೋಗಬೇಡಿ. ಸ್ಕಿಲ್ಗಳನ್ನು ಕಲೀರಿ ಮತ್ತು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗನೆ ನೀವು ಸ್ವಂತ ಸಂಪಾದನೆಯನ್ನು ಶುರು ಮಾಡಿ. ನಾನು 16ನೇ ವಯಸ್ಸಿನವನಿದ್ದಾಗಲೇ ಹಣವನ್ನು ಸಂಪಾದನೆ ಮಾಡೋಕ್ಕೆ ಶುರು ಮಾಡಿರುವೆ. ಅದಕ್ಕಾಗಿಯೇ ಈಗ 29ನೇ ವಯಸ್ಸಿಗೆ ನನ್ನದೇ ಆದ ಕಂಪನಿಯನ್ನು ಸಕ್ಸಸ್ಫುಲ್ಲಾಗಿ ರನ್ ಮಾಡ್ತಾ ಇರುವೆ. 20 ಜನರಿಗೆ ಸಂಬಳ ಕೊಡ್ತಾ ಇರುವೆ. ಫಿನಾನ್ಷಿಯಲಿ ಸ್ಟೇಬಲ್ ಆಗಿರುವೆ. ಸೊ ಆವಾಗ ನಾನು ಸ್ಯಾಕ್ರಿಫೈಸನ್ನು ಮಾಡಿರುವೆ. ಆವಾಗ ನಾನು ನಾಚಿಕೆ ಬಿಟ್ಟು ಕೆಲಸವನ್ನು ಮಾಡಿರುವೆ.
ನಾನು ಎಲ್ಲ ಥರದ ಕೆಲಸಗಳನ್ನ ಮಾಡಿರುವೆ. ನಾನು ವೆಜಿಟೇಬಲನ್ನು ಸೇಲ್ ಮಾಡಿರುವೆ, ನಾನು ಟೀಚರಾಗಿ ಕೆಲಸ ಮಾಡಿರುವೆ, ನಾನು ಡ್ರೈವರಾಗಿ ಕೂಡ ಕೆಲಸ ಮಾಡಿರುವೆ, ನಾನು ನ್ಯೂಸ್ ಪೇಪರ್ಗಳಲ್ಲಿ ಆರ್ಟಿಕಲ್ ರೈಟರ್ ಆಗಿ, ಎಡಿಟರ್ ಆಗಿ ಕೂಡ ಕೆಲಸ ಮಾಡಿರುವೆ. ಸೊ ನಾನು ಯಾವತ್ತೂ ಕೂಡ ಕೆಲಸ ಮಾಡೋಕ್ಕೆ ನಾಚಿಲ್ಲ. ಮತ್ತು ನಾನು ಆವಾಗ ಟೈಮ್ ಪಾಸ್ ಮಾಡೋದನ್ನು ಬಿಟ್ಟುಬಿಟ್ಟು ಸ್ಕಿಲ್ಗಳನ್ನು ಡೆವಲಪ್ ಮಾಡಿಕೊಂಡಿರುವುದರಿಂದಲೇ ಗೋರ್ಮೆಂಟ್ ಗ್ರ್ಯಾಂಟ್ ಇಲ್ಲದಿದ್ದರೂ ಕೂಡ, ಎಕ್ಸ್ಟರ್ನಲ್ ಫಂಡಿಂಗ್ ಇಲ್ಲದಿದ್ದರೂ ಕೂಡ, ಲೋನ್ ಸಿಗದಿದ್ದರೂ ಕೂಡ ಇವತ್ತು ನನ್ನ ಕಂಪ್ನಿಯನ್ನು ನಾನು ಪ್ರಾಫಿಟಿಗೆ ತಂದು ನಿಲ್ಲಿಸಿರುವೆ. ಸೊ ಅದಕ್ಕಾಗಿ ಬೇರೆಯವರ ದುಡ್ಡಲ್ಲಿ ಹಾರಾಡಕ್ಕೆ ಹೋಗ್ಬಿಡಿ, ಸ್ಕಿಲ್ಗಳನ್ನು ಕಲೀರಿ ಮತ್ತು ನಿಮ್ಮ ಸ್ವಂತ ಸಂಪಾದನೆಯನ್ನು ಶುರು ಮಾಡಿ. ನಿಮಗೆ ಗರ್ಲ್ಫ್ರೆಂಡನ್ನು ಸುತ್ತಾಡಿಸೋಕೆ ತುಂಬಾ ಆಸೆ ಇದ್ದರೆ ಸ್ವಂತ ದುಡಿರಿ, ಆವಾಗ ಹುಡುಗಿಯರ ಮೇಲೆ ದುಡ್ಡು ಸುರಿರಿ. ಅಪ್ಪನ ದುಡ್ಡಲ್ಲಿ ಗರ್ಲ್ಫ್ರೆಂಡನ್ನು ಸುತ್ತಿಸೋದಲ್ಲ. ಮಿಸ್ಟೇಕ್ ನಂಬರ್ 3 ಆ್ಯಂಡ್ ಲಾಸ್ಟ್, ಇಗ್ನೋರಿಂಗ್ ಫೈನಾನ್ಷಿಯಲ್ ಎಜುಕೇಷನ್. ನಿಮ್ಮ ಶಾಲಾ ಕಾಲೇಜುಗಳಲ್ಲಿ ನಿಮಗೆ ಹಣದ ಬಗ್ಗೆ ಏನನ್ನು ಕೂಡ ಕಲಿಸಲ್ಲ. ಹಣ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನಿಮಗೆ ಹೇಳ್ಕೊಡಲ್ಲ. ಹಣವನ್ನು ಗಳಿಸೋದು ಹೇಗೆ, ಹಣವನ್ನು ಉಳಿಸೋದು ಹೇಗೆ, ಹಣವನ್ನು ಇನ್ವೆಸ್ಟ್ ಮಾಡಿ ಬೆಳೆಸೋದು ಹೇಗೆ, ಹಣವನ್ನು ಸರಿಯಾಗಿ ಮ್ಯಾನೇಜ್ ಮಾಡೋದು ಹೇಗೆ, ಸಾಲ ಮಾಡಿ ಶ್ರೀಮಂತರಾಗೋದು ಹೇಗೆ, ಟ್ಯಾಕ್ಸ್ ಉಳಿಸೋದು ಹೇಗೆ, ವೆಲ್ತನ್ನು ಕ್ರಿಯೇಟ್ ಮಾಡೋದು ಹೇಗೆ, ಅಸೆಟ್ಗಳನ್ನು ಹೇಗೆ ಬಿಲ್ಡ್ ಮಾಡಬೇಕು ಅನ್ನೋದರ ಬಗ್ಗೆ ನಿಮಗೆ ನಿಮ್ಮ ಶಾಲಾ ಕಾಲೇಜುಗಳಲ್ಲಿ ಏನನ್ನು ಕೂಡ ಕಲಿಸಲ್ಲ. ಸೊ ಹೀಗಾಗಿ ನೀವು ಎಷ್ಟೇ ದೊಡ್ಡ ದೊಡ್ಡ ಡಿಗ್ರಿಗಳನ್ನು ತೆಗೆದುಕೊಂಡರೂ ಕೂಡ ನೀವು ಫೈನಾನ್ಷಿಯಲಿ ಲೂಸರೇ ಆಗ್ತೀರಾ. ಇದನ್ನು ಯಾರೂ ನಿಮಗೆ ಕಲಿಸಲ್ಲ. ಅದಕ್ಕಾಗಿ ನೀವು ಫೈನಾನ್ಷಿಯಲ್ ನಾಲೆಜನ್ನು ಗೇನ್ ಮಾಡಿ. ಫೈನಾನ್ಸ್ನ ಮೇಲೆ ಒಳ್ಳೊಳ್ಳೆ ಪುಸ್ತಕಗಳಿವೆ, ಅವುಗಳನ್ನು ಓದೋಕ್ಕೆ ಶುರು ಮಾಡಿ. ಯೂಟ್ಯೂಬ್ನಲ್ಲಿ ಹುಡುಗಿಯರ ರೀಲ್ಸ್ಗಳನ್ನು ನೋಡುವ ಬದಲು ನೀವು ಫೈನಾನ್ಷಿಯಲ್ ವಿಡಿಯೋಗಳನ್ನು ಜಾಸ್ತಿ ನೋಡಿ. ಮತ್ತು ಫೈನಾನ್ಸ್ ಕೋರ್ಸ್ಗಳಿಗೆ ಜಾಯ್ನ್ ಆಗಿ. ಒಂದು ವೇಳೆ ನೀವು ಇಂಟ್ರೆಸ್ಟೆಡ್ ಆಗಿದ್ದರೆ ಈಗಲೇ roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಅಲ್ಟಿಮೇಟ್ ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಎನ್ರೋಲ್ ಆಗಿ ಮತ್ತು ಸರಿಯಾಗಿ ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲೀರಿ. ನೀವು ಯಾವುದೇ ಕಾರಣಕ್ಕೂ ಫೈನಾನ್ಷಿಯಲ್ ಎಜುಕೇಷನನ್ನು ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ಈಗ ನೀವು ಫೈನಾನ್ಷಿಯಲ್ ಎಜುಕೇಷನನ್ನು ಇಗ್ನೋರ್ ಮಾಡಿದ್ರಪ್ಪ ಅಂತಂದರೆ ಸಾಯೋ ತನಕ ಕೂಡ ನೀವು ಒಂದೊಂದು ರೂಪಾಯಿ ಹಣ ಗಳಿಸೋಕ್ಕೂ ಕೂಡ ಕಷ್ಟಪಡಬೇಕಾಗತ್ತೆ. ಸಾಯೋ ತನಕ ಕತ್ತೆ ಥರ ದುಡಿಬೇಕಾಗತ್ತೆ. ಆದರೆ ಈಗ ನೀವು ಸ್ವಲ್ಪ ಫೈನಾನ್ಷಿಯಲ್ ನಾಲೆಜನ್ನು ಗೇನ್ ಮಾಡ್ಕೊಂಡ್ಬಿಟ್ರೆ 30ನೇ ವರ್ಷಕ್ಕಿಂತ ಮುಂಚೆನೇ ನೀವು ಕೂಡ ನನ್ನ ಥರ ರಿಟೈರ್ ಆಗ್ಬೋದು. ಸದ್ಯಕ್ಕೆ ನಾನು 1 ವರ್ಷ ಕೆಲಸ ಮಾಡಿ ಬಿಫೋರ್ 30ನೇ ರಿಟೈರ್ಡ್ ಆಗುವವನಿದ್ದೇನೆ. ಸೊ ನಾನು ನನ್ನ ಮಿಕ್ಕ ಡ್ರೀಮ್ಗಳನ್ನು ಚೇಂಜ್ ಮಾಡುವವನಿದ್ದೇನೆ. ಯಾಕಂದರೆ ನನ್ನ ಬಿಸ್ನೆಸ್ಸನ್ನು ಈಗ ನಾನು ಆಟೋ ಮೋಡ್ಗೆ ತಂದಿರುವೆ. ಸೊ ನೀವು ಕೂಡ ಫೈನಾನ್ಷಿಯಲ್ ನಾಲೆಜನ್ನು ಗೇನ್ ಮಾಡಿ ಮತ್ತು ಬಿಫೋರ್ 30 ರಿಟೈರ್ಡ್ ಆಗೋಕ್ಕೆ ಟ್ರೈ ಮಾಡಿ. ಯಾಕಪ್ಪ ಅಂತಂದರೆ ಸದ್ಯಕ್ಕೆ ಯಾರೂ 100 ವರ್ಷ ಬದುಕಲ್ಲ. ನೀವು 50 ವರ್ಷ ಬದುಕಿದರೆ ಅದೇ ದೊಡ್ಡ ಸಾಧನೆ ಅನ್ನೋ ಥರ ಇದೆ. ಈಗ 20ನೇ ವಯಸ್ಸಿಗೆ ಇದ್ದೀರಪ್ಪ ಅಂತಂದರೆ ಆಲ್ರೆಡಿ ಒಂದು 40% ನಿಮ್ಮ ಲೈಫ್ ಖತಮ್ ಆಗಿದೆ. ಇನ್ನೊಂದು 60% ಇದೆ. ಸೊ ಅದನ್ನು ನೀವು ಎಂಜಾಯ್ ಮಾಡಬೇಕಪ್ಪ ಅಂತಂದರೆ ಬೇಗನೆ ಹಣದ ಬಗ್ಗೆ ತಿಳ್ಕೊಳ್ಳಿ ಮತ್ತು ಜಾಸ್ತಿ ಹಣವನ್ನು ಸಂಪಾದನೆ ಮಾಡೋಕ್ಕೆ ಟ್ರೈ ಮಾಡಿ. ಈ 3 ಮನಿ ಮಿಸ್ಟೇಕ್ಸ್ಗಳನ್ನು ಮಾಡೋದನ್ನು ನಿಲ್ಲಿಸಿ. ಅಂದಾಗಲೇ ಫ್ಯೂಚರ್ನಲ್ಲಿ ನೀವು ಸಿಕ್ಕಾಪಟ್ಟೆ ಹಣವನ್ನು ಗಳಿಸ್ತೀರಾ ಮತ್ತು ಗಳಿಸಿದ ಹಣವನ್ನು ಉಳಿಸಿಬಿಟ್ಟು ಶ್ರೀಮಂತರಾಗ್ತೀರಾ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್.